ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಾವ್ಯ, ಮೈಸೂರಿನ ಹುಡುಗಿ. ಇಂದಿನ ಎಲ್ಲ ವಿಡಿಯೋದಲ್ಲೂ ಸೆಬ್ರಲ್ ಪಾಲ್ಸಿ ಮಕ್ಕಳ ಬಗ್ಗೆ ತಿಳಿಸ್ಕೊಟ್ಟೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಥೆರಪಿಯ ಬಗ್ಗೆ ತಿಳಿಸ್ಕೊಡ್ತೀನಿ. ಥೆರಪಿಯಲ್ಲಿ ಫಿಸಿಕಲ್ ಥೆರಪಿ, ಆಕ್ಯುಪೇಷನಲ್ ಥೆರಪಿ, ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಥೆರಪಿ, ಐ ಥೆರಪಿ, ಆಯಿಲ್ ಥೆರಪಿ, ಎಕ್ಸಸೈಸಸ್ ಆ್ಯಂಡ್ ಎಕ್ಸೆಟ್ರಾ ಇದಿಷ್ಟು ಬರುತ್ತೆ. ಇದರಲ್ಲಿ ನಾವು ಫಿಸಿಕಲ್ ಥೆರಪಿ ನೋಡೋದಾದರೆ ಮಗುವಿನ ಕತ್ತು ನಿಲ್ಲುವಿಕೆಯಿಂದ ಹಿಡಿದು ಮಗು ನಡೆಯುವವರೆಗೂ ಮಾಡುವಂತಹ ಎಲ್ಲ ಥೆರಪಿಗಳು ಫಿಸಿಕಲ್ ಥೆರಪಿಯಲ್ಲಿ ಇರುತ್ತೆ. ನೆಕ್ಸ್ಟು ಆಕ್ಯುಪೇಷನಲ್ ಥೆರಪಿ. ಆಕ್ಯುಪೇಷನಲ್ ಥೆರಪಿ ಅಂದರೆ ನಾವು ದಿನನಿತ್ಯ ಮಾಡುವಂತಹ ಕೆಲಸಗಳು, ಹಲ್ಲುಜ್ಜೋದು, ಮುಖ ತೊಳೆಯೋದು, ಸ್ನಾನ ಮಾಡೋದು, ಬಟ್ಟೆ ಹಾಕೊಳ್ಳೋದು, ಊಟ ಮಾಡೋದು, ಸ್ವತಃ ನಾವು ಚೇರ್ ತಗೊಳ್ಳೋದು, ಹಿಡ್ಕೊಳ್ಳೋದು ಎಲ್ಲ ಮಾಡ್ತೀವಲ್ಲ, ಈ ಎಲ್ಲ ಆಕ್ಟಿವಿಟೀಸ್ನ ನಾವು ಆಕ್ಯುಪೇಷನಲ್ ಥೆರಪಿಯಲ್ಲಿ ನೋಡ್ಬೋದು. ಇದನ್ನು ನಮ್ಮ ಮಗುವಿಗೆ ಫಿಸಿಕಲ್ ಥೆರಪಿಯಲ್ಲಿ ಯಾವಾಗ ಸ್ವಲ್ಪ ಡೆವಲಪ್ ಆಗ್ತಾ ಹೋಗುತ್ತೆ, ನಾವು ಆವಾಗ ಮಗುವಿಗೆ ಆಕ್ಯುಪೇಷನಲ್ ಥೆರಪಿನೂ ಕೊಡ್ತಾ ಹೋಗಬೇಕು. ಮುಂದೆ ನಾವು ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಥೆರಪಿ. ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಥೆರಪಿಯಲ್ಲಿ ಮೊದಲಿಗೆ ನಾವು ಮಗುವಿನ ಬಾಯಿ ಹತ್ತಿರ ಪ್ರತಿಯೊಂದು ಮಸಲ್ಸ್ನ ನಾವು ಸಡಿಲಗೊಳಿಸಬೇಕು. ಮಸಲ್ಸ್ದು ಮೌತ್ ಎಕ್ಸಸೈಸಸ್ ಮಾಡಿಸಿ ಆಮೇಲೆ ಅವನಿಗೆ ಒಂದೊಂದೇ ವರ್ಡ್ಸ್ನ ನಾವು ಹೇಳ್ಕೊಡ್ತಾ ನಂತರ ವಾಕ್ಯ ಪೂರ್ತಿ ಮಾತಾಡೋ ಹಾಗೆ ಮಾಡಬೇಕು. ಸೊ ಇದು ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಥೆರಪಿ. ನೆಕ್ಸ್ಟು ಐ ಥೆರಪಿ. ಕೆಲವು ಮಕ್ಕಳಿಗೆ ಹುಟ್ಟಿದಾಗ ಕಣ್ಣು ಕಾಣಿಸುತ್ತಲೇ ಇರಲ್ಲ, ಬ್ಲರ್ ಆಗಿರ್ಬೋದು, ಅಥವಾ ಐ ಕನೆಕ್ಷನ್ ಏನಿರುತ್ತೆ ಅದು ಸ್ಲೋ ಇರುತ್ತೆ. ಸೊ ಆ ಮಕ್ಕಳಿಗೆ ನಾವು ಬ್ರೈಟ್ನೆಸ್ ತೋರಿಸಿ, ಲೈಟ್ಸ್ ತೋರಿಸಿ, ದೀಪ ತೋರಿಸಿ, ಎಕ್ಸೆಟ್ರಾ ಬೇರೆ ಥರ ಎಲ್ಲ ಆಕ್ಟಿವಿಟೀಸಿಂದ ನಾವು ಮಗುವಿಗೆ ಐ ಥೆರಪಿ ಮಾಡುವುದರ ಮುಖಾಂತರ ಕಣ್ಣನ್ನು ಬರೆಸ್ಬೋದು. ಅದು ಸ್ವಲ್ಪ ಡಿಲೇ ಆಗುತ್ತೆ, ನಿಧಾನ ಆಗುತ್ತೆ, ಬಟ್ ಮಗು ನೋಡೋಕ್ಕೆ ಪ್ರಾರಂಭ ಮಾಡುತ್ತೆ. ಅದು ನಿಮ್ಮ ಮಗುವಿನ ಮೆದುಳಿನ ಡ್ಯಾಮೇಜ್ ಆಗಿರುತ್ತಲ್ಲ, ಅದರ ಮೇಲೆ ಅವಲಂಬಿಸಿರುತ್ತೆ. ಈಗ ನಾವು ಡೈಲಿ ಮಗುವಿಗೆ ಕಣ್ಣಿನ ಥೆರಪಿನ ಮಾಡ್ತಾ ಇದ್ರೂ ಅವರು ಅದಕ್ಕೆ ಪ್ರತಿಕ್ರಿಯಿಸ್ತಿಲ್ಲ ಅಂದರೆ ಅಲ್ಲಿಗೆ ಅದು ಮೆಸೇಜ್ ಪಾಸ್ ಆಗ್ತಿಲ್ಲ ಅಂತ ಅರ್ಥ. ಬಟ್ ಪಾಸ್ ಆಗುತ್ತೆ, ನೀವು ಅದನ್ನು ಒಮ್ಮೆ ನಿಮ್ಮ ವೈದ್ಯರ ಹತ್ರ ಕೇಳಿ, ಪಾಸ್ ಆಗೇ ಆಗುತ್ತೆ. ನೀವು ಪ್ರಯತ್ನ ಮಾಡಬೇಕು ಅಂದರೆ ನೀವು ಐ ಥೆರಪಿನ ಮಾಡ್ತಾ ಹೋಗಿ. ನೆಕ್ಸ್ಟು ಆಯಿಲ್ ಥೆರಪಿ. ಆಯಿಲ್ ಥೆರಪಿನ ನೀವು ಫಿಸಿಕಲ್ ಥೆರಪಿ ಮಾಡುವಾಗಲೇ ಮಾಡಿ. ಯಾಕೆ ಅಂದರೆ ಕೆಲವು ಮಕ್ಕಳಿಗೆ ಈ ಥರ ಕೈನ ಮುಷ್ಟಿ ಕಟ್ಕೊಂಡಿರ್ತಾರೆ, ಹೀಗೆ ಇರುತ್ತೆ ಹುಟ್ಟಿದಾಗಿಂದ, ಮತ್ತು ಕಾಲು ಫುಲ್ಲು ಟೈಟಾಗಿರುತ್ತೆ, ನಾವು ಹೀಗೆ ಮಡ್ಚ್ಲಿಕ್ಕಾಗಲ್ಲ. ಸೊ ಅವಾಗ ಆಯಿಲ್ ಮಸಾಜ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಆಮೇಲೆ ಬಾಡಿ ರಿಲ್ಯಾಕ್ಸೇಷನ್ ಆಗುತ್ತೆ. ಕೆಲವು ಮಕ್ಕಳಿಗೆ ನಾವು ಥೆರಪಿಗಳನ್ನ ಮಾಡ್ತೀವಲ್ವ, ಆ ಥೆರಪಿ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಅವರಿಗೆ ಮೈಕೈ ಎಲ್ಲ ನೋವು ಬರುತ್ತೆ. ಅದನ್ನು ನಮ್ಮ ಹತ್ರ ಅವ್ರು ಹೇಳ್ಕೊಳ್ಲಿಕ್ಕಾಗಲ್ಲ. ಸೊ ನಾವು ಆಯಿಲ್ ಥೆರಪಿನ ಮಾಡುವಾಗ ಅದರಿಂದ ಅವರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಬಂದು ಎಕ್ಸಸೈಸಸ್ ಅಂದು ತುಂಬ ಜಾಸ್ತಿ ಬೆನಿಫಿಟ್ಸ್ ಇದೆ. ಮಕ್ಕಳಿಗೆ ಕಾಲ್ ಫೋಲ್ಡಿಂಗ್ ಇರ್ಬೋದು, ಹ್ಯಾಂಡ್ಸ್ ಮೂವ್ ಇರ್ಬೋದು, ಏನೋ ಒಂದನ್ನು ಎತ್ಕೊಳ್ಳಿಕ್ಕೆ ಅವರು ಈ ಥರ ಫ್ರೀ ಮಾಡಲಿಕ್ಕಾದರೂ ಆಗಿರ್ಬೋದು. ಇದೆಲ್ಲ ತುಂಬ ಹೆಲ್ಪ್ ಆಗೋದು ನಮಗೆ ಎಕ್ಸಸೈಸ್ ಮುಖಾಂತರ. ಸೊ ಎಕ್ಸಸೈಸು, ಫಿಸಿಕಲ್ ಥೆರಪಿ ಮತ್ತು ಆಯಿಲ್ ಥೆರಪಿ ಇದನ್ನು ನೀವು ಡೈಲಿ ರೊಟೀನಾಗಿ ಇಟ್ಕೊಳ್ಳಿ. ಯಾರಿಗೆ ಐ ಥೆರಪಿ ಮಾಡಬೇಕು ಅಂದರೆ ಕಣ್ಣು ಯಾವ ಮಗುವಿಗೆ ಕಾಣಿಸಲ್ಲ, ಅವರು ನಮ್ಮ ಮಾತಿಗೆ ಯಾರು ಪ್ರತಿಕ್ರಿಯಿಸಲ್ಲ, ಆ ಮಕ್ಕಳಿಗೆ ಐ ಥೆರಪಿನ ಕಂಟಿನ್ಯೂ ಮಾಡ್ತಾ ಹೋಗಿ. ಮುಂದಿನ ಎಲ್ಲ ವಿಡಿಯೋದಲ್ಲೂ ನಾನು ಐ ಥೆರಪಿ, ಆಯಿಲ್ ಥೆರಪಿ ಮತ್ತು ಫಿಸಿಕಲ್ ಥೆರಪಿ ಈ ಥರ ಎಲ್ಲ ಥೆರಪಿಗಳನ್ನ ನಾನು ಮುಡಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ನೋಡ್ತಿದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತೆ. ಈ 2 ಮಾತನ್ನ ಆಡ್ತಾ ನಾನು ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.